ನಾನು ಇತ್ತೀಚಿನ ದಿನಗಳ ಹಾಡುಗಳ ಮೂಲಕ ಅವರ ಮಾತುಗಳ ಮೂಲಕ ಮತ್ತೆ ನಾನು ಅನೇಕ ವಿಡಿಯೋಸಲ್ಲಿ ನೋಡಿದ್ದೀನಿ. ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವ್ರಿಗೆ ಏನು ಹೇಳ್ತಾರೆ ಎನ್ಕರೇಜ್ಮೆಂಟ್ ಕೊಡೋದಾಗಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗಲಿ ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು 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 ಕಿಂಚಿತ್ ಕೂಡ ಅವ್ರಿಗೆ ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವ್ರು ಎಂಥ ಬೆಟ್ಟದ ಎತ್ತರದ ಗಾಯಕಿ. ನಾನು ಇವತ್ತೊಬ್ಬ ಗಾಯಕನಾಗಿ ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ, ಅವರ ಪರಿವಾರವನ್ನು ಭೇಟಿಯಾಗಲಿ, ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಇವತ್ತು ಇಲ್ಲಿ ನೋಡಿದ್ರೆ ಆ ಲೈನ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹೃದಯಗಳನ್ನು ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಎಲ್ಲ ಹೃದಯಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ರೀಸೆಂಟಾಗಿ ಆಗಿರಲಿಲ್ಲ, ಬಟ್ ಕೆಲವು ವರ್ಷಗಳ ಹಿಂದೆ ಆಗಿದ್ದೆ. ಅದೇ ರೀಸೆಂಟಾಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವ್ರನ್ನ ಭೇಟಿ ಆಗಬೇಕು ಅಂತೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಅದಿನ್ನು ಕನಸಾಗಿ ಉಳ್ಕೊಂಡು ಇಲ್ಲ, ಅವರು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋರು. ಅಂದರೆ ಅವರು ಎಲ್ರಿಗೂ ಪ್ರೋತ್ಸಾಹವನ್ನೇ ನೀಡೋರು. ಭೇಟಿ ಆದಾಗಲೆಲ್ಲ ಬಹಳ ಚೆನ್ನಾಗಿ ಹಾಡ್ತೀಯ, ನಿನ್ನ ಧ್ವನಿ ಬಹಳ ಚೆನ್ನಾಗಿದೆ. ಅಂದರೆ ಇದು ಕೇವಲ ನನ್ನೊಂದಿಗೆ ಅಷ್ಟೇ ಅಲ್ಲ, ಇದು ನಾನದೇ ಹೇಳೋದಲ್ಲ, ಸಾಕಷ್ಟು ನೀವು ವಿಡಿಯೋಸ್ ನೋಡ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ. ಹೊಸ ಗಾಯಕಿಯರೊಂದಿಗೆ ಅವರು ಕೂತ್ಕೊಂಡು ಅವರೊಂದಿಗೆ ಮಾತನಾಡ್ತಾ ಅವ್ರ ಹಾಡುಗಳನ್ನು ಅವರು ಹಾಡಿದಂಥ ಹಾಡುಗಳನ್ನು ಆ ಹೊಸಬ್ರು ಹಾಡ್ತಾ ಇದ್ರೆ ಅದನ್ನು ಆಲಿಸಿ ಅದಕ್ಕೆ ಅಷ್ಟು ಒಂದು ಒಳ್ಳೆ ಮಾತುಗಳನ್ನು ಅದೆಲ್ಲ ಅವಶ್ಯಕತೆ ಇಲ್ಲ. ಅಂದರೆ ಎಲ್ಲವನ್ನೂ ಸಾಧನೆ ಮಾಡಿದ್ಮೇಲೆ ಬಿಡ್ರಪ್ಪ ನನ್ನ ಅಂತ ಇರ್ಬೋದು. ಆದರೆ ಹಾಗಲ್ಲ, ಅವರು ಎಲ್ಲ ಹೊಸ ಗಾಯಕಿಯರಿಗೆ ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಮತ್ತು ಕೆಲವು ವಿಡಿಯೋಸ್ ನಾನು ನೋಡಿದ್ದೀನಿ, ಅವರ ಸಮಕಾಲೀನರು ಕೆಲವರೆಲ್ಲ ಒಗ್ಗೂಡಿ ಕೆಲವು ಹಾಡುಗಳನ್ನು ಅದರ ಬಗ್ಗೆ ಮಾತಾಡೋದನ್ನು, ಅಂದರೆ ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳಿಗೆ ಇವತ್ತು ಕೂಡ ನೀವು ಕೇಳಿ, ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ. ಆ ಮಾಧುರ್ಯತೆ ಅದು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ. ಅದು ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಕೇಳಿದ್ದೇವೆ. ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.